ಗ್ಯಾರಂಟಿ ಅನುಷ್ಠಾನ 5 ಗ್ಯಾರಂಟಿ ಇದೆ. ಅದರ ಅನುಷ್ಠಾನಕ್ಕೆ ರಾಜ್ಯ ಮಟ್ಟದ ಸಮಿತಿ ಮಾಡಿದ್ದೀವಿ. ಅದು ಭಾಳ ಲೇಟಾಗಿ ಆಯಿತು. ಆದರೂ ಕೆಲವರೆಲ್ಲ ಜವಾಬ್ದಾರಿ ತೆಗೆದುಕೊಂಡಿರಲಿಲ್ಲ. ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಪ್ರತಿ ತಾಲೂಕು ಮಟ್ಟದಲ್ಲೂ ಸದಸ್ಯರಿದ್ದಾರೆ, ಜಿಲ್ಲಾ ಮಟ್ಟದಲ್ಲೂ ಸದಸ್ಯರಿದ್ದಾರೆ. ಸೊ ಸಮಿತಿಗಳಿಗೆ ಪ್ರತಿ ಜಿಲ್ಲಾ ಮಟ್ಟದಲ್ಲೂ ಕೂಡ ಅವರಿಗೆ ನಾವು ಕಚೇರಿಗಳು ಕೊಡ್ತೀವಿ. ತಾಲೂಕು ಮಟ್ಟದಲ್ಲೂ ಕಚೇರಿ ಕೊಡ್ತೀವಿ, ಅಸೆಂಬ್ಲಿ ಮಟ್ಟದಲ್ಲೂ ಕಚೇರಿಗಳು ಕೊಡ್ತೀವಿ. ಬೆಂಗಳೂರು ನಗರದಲ್ಲೂ ಕೂಡ ಎಲ್ಲ ಅಸೆಂಬ್ಲಿ ಮಟ್ಟದಲ್ಲಿ ಒಂದೊಂದು ಅವರಿಗೆ ಕೆಲಸ ಮಾಡೋಕ್ಕೆ ಒಂದು ಕಚೇರಿ ಕೊಡ್ತೀವಿ. ಅವರಿಗೆ ಸಂಭಾವನೆ ಕೂಡ ಕೊಡ್ತೀವಿ. 50,000 ರೂಪಾಯಿ ಜಿಲ್ಲಾ ಮಟ್ಟದಲ್ಲಿ, 20-25,000 ರೂಪಾಯಿ ತಾಲೂಕು ಮಟ್ಟದಲ್ಲಿ ಕೊಡ್ತೀವಿ. ಯಾರಿಗೆ ಸಮಿತಿಯಲ್ಲಿ ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ಅದಕ್ಕೆ ಸೌಲಭ್ಯಗಳು ಸಿಗಬೇಕು, ಗ್ಯಾರಂಟಿಗಳನ್ನೆಲ್ಲ ರೆಕ್ಟಿಫೈ ಮಾಡೋಂಥ ಕೆಲಸ ಅವರು ಮಾಡ್ತಾರೆ. ಜನರ ಜೊತೆ ಸಂಪರ್ಕದಲ್ಲಿ ಇರ್ತಾರೆ. ಸೊ ಅದಕ್ಕೆ ಇವತ್ತು ನಾನು ಹಿಂದೆ ರಾಮನಗರದಲ್ಲಿ ಕೂಡ ಅದನ್ನು ಉದ್ಘಾಟನೆ ಮಾಡಿದ್ದೆ. ನಾನು ಹೋಗಿದ್ದೆ. ಇಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ ನಮ್ಮ ಜಿ ಕೃಷ್ಣಪ್ಪನವರು ಹಿರಿಯ ಮುಖಂಡರು ನೇಮಕ ಮಾಡಿದ್ವಿ. ಇನ್ನು ಎಲ್ಲೆಲ್ಲಿ ವೇಕೆನ್ಸಿ ಇದೆ ಅವನ್ನೆಲ್ಲ ನೆಕ್ಸ್ಟ್ 15 ದಿನದಲ್ಲಿ ಅದನ್ನೆಲ್ಲ ತುಂಬಿಸುವಂಥ ಕೆಲಸ ಮಾಡಿ ಅವನ್ನೆಲ್ಲ ಗ್ಯಾರಂಟಿ ಯಾರು ಪಡ್ಕೊಳ್ತಾ ಇದ್ದಾರೆ, ಕಾಂಗ್ರೆಸ್ ಯೋಜನೆಗಳ ಫಲಾನುಭವಿಗಳು ಅವನ್ನೆಲ್ಲ ಭೇಟಿ ಮಾಡಿ ಅವಕಾಶ. ಸರ್, ಈಗ ರಾಜಕಾಲಿ ಒತ್ತುವರಿ ಮಾಡಿ ಸ್ಟೇ ಇರುವಂಥ ಪ್ರಕರಣಗಳನ್ನು ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂಥ ಪ್ರಕರಣಗಳಿಗೆ ಹೇಗೆ? ಯಾರು ಸ್ಟೇ, ನೀನು ಸ್ಟೇ ಇರ್ತಲ್ಲಿ, ನಾ ಸ್ಟೇ ಇರ್ತಲ್ಲಿ, ಇನ್ನೊಬ್ಬ ಸ್ಟೇ ಇರ್ತಲ್ಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ನನಗೆ ಗೊತ್ತಿಲ್ಲ. ಕರ್ನಾಟಕ ಬೆಂಗಳೂರಲ್ಲಿ ನಾವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ರಿಸರ್ವೇಷನ್ ಮಾಡ್ತೀವಿ. ಸರ್, ಈಗ ರಾಜಕಾಲಿ ಒತ್ತುವರಿ ಮಾಡಿ ಸ್ಟೇ ಇರುವಂಥ ಪ್ರಕರಣಗಳನ್ನು ವಿಕೆಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಈಗ ನಟ ದರ್ಶನ್ ಸೇರಿದಂತೆ ಹಲವಾರು ಜನ ಕೂಡ ಸ್ಟೇ ತಂದಿದ್ದಾರೆ ಸರ್. ಅಂಥ ಪ್ರಕರಣಗಳಿಗೆ ಹೇಗೆ? ಯಾರು ಸ್ಟೇ, ನೀನು ಸ್ಟೇ ಇರ್ತಲ್ಲಿ, ನಾ ಸ್ಟೇ ಇರ್ತಲ್ಲಿ, ಇನ್ನೊಬ್ಬ ಸ್ಟೇ ಇರ್ತಲ್ಲಿ, ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವಿಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀವಿ. ನನಗೆ ಗೊತ್ತಿಲ್ಲ. ಕರ್ನಾಟಕ ಬೆಂಗಳೂರಲ್ಲಿ ನಾವು ಎಲೆಕ್ಷನ್ ಮಾಡಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆಯನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ. ರಿಸರ್ವೇಷನ್ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.